ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಅವರನ್ನ ದಿಢೀರ್ ಅಂತ ವರ್ಗಾವಣೆ ಮಾಡಲಾಗಿದೆ. ಉಮಾ ಪ್ರಶಾಂತ್ ಅವರಿಗೆ ಸ್ಥಳವನ್ನ ನಿಯೋಜಿಸದೆ ವರ್ಗಾವಣೆ ಮಾಡಲಾಗಿದೆ. ಜಿಲ್ಲೆಗೆ ಹೊಸ ಎಸ್ಪಿ ಆಗಿ ಶೇಖರ್ ಟೆಕ್ಕಣ್ಣವರ್ ಅವರನ್ನ ನೇಮಿಸಲಾಗಿದೆ. ರಾಜಕೀಯ ಲಾಭಿಗೆ ಏನಾದರೂ ಟ್ರಾನ್ಸ್ಫರ್ ಮಾಡಿದ್ರ ಉಮಾ ಪ್ರಶಾಂತ್ನ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಪ್ರಭಾವಿ ಸಚಿವರ ಒತ್ತಡಕ್ಕೆ ಮಣಿದು ಉಮಾ ಪ್ರಶಾಂತ್ ಅವರ ವರ್ಗಾವಣೆ ಏನಾದರೂ ಆಯ್ತಾ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಇತ್ತೀಚೆಗೆ ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡಿದ್ರು ಪ್ರಭಾವಿ ಮಂತ್ರಿಯ ಆಪ್ತ. ಈ ಕೇಸ್ ಸಂಬಂಧ ವಶಕ್ಕೆ ಪಡೆಯೋದಕ್ಕೆ ಹೋದಾಗ ಹಲ್ಲೆ ನಡೆದಿತ್ತು. ಸಚಿವರ ಆಪ್ತನ ವಿರುದ್ಧ ಎಸ್ಪಿ ಉಮಾ ಪ್ರಶಾಂತ್ ಅವರು ಕೇಸನ್ನ ಮಾಡಿದ್ರು, ಕೇಸ್ ದಾಖಲಿಸಿದ್ರು. ಈ ಸಂಬಂಧ ಎಸ್ಪಿ ವರ್ಗಾವಣೆಗೆ ಆ ಸಚಿವರು ಪಟ್ಟ ಹಿಡಿದಿದ್ರು. ಈಗ ಉಮಾ ಪ್ರಶಾಂತ್ಗೆ ಸ್ಥಳವನ್ನ ತೋರಿಸದೆ ದಿಢೀರ್ ಅಂತ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸಿಂಗಲ್ ಆರ್ಡರ್ ಮೂಲಕ ವರ್ಗಾವಣೆ ಮಾಡಿದೆ ರಾಜ್ಯ ಸರ್ಕಾರ. ಚಿನ್ನಸ್ವಾಮಿ ಕಾಲ್ ತುಳಿತ ಕೇಸ್ನಲ್ಲಿ ಸಸ್ಪೆಂಡ್ ಆಗಿದ್ದಂತಹ ಟೆಕ್ಕಣ್ಣವರೇನಿದ್ದಾರೆ ಅವರನ್ನ ಆ ಜಾಗಕ್ಕೆ ನೇಮಕ ಮಾಡಲಾಗಿದೆ. ಸಸ್ಪೆಂಡ್ ಆದ ನಂತರ ಇಂಟೆಲಿಜೆನ್ಸ್ಗೆ ವರ್ಗಾವಣೆ ಕೂಡ ಮಾಡಲಾಗಿತ್ತು. ಈಗ ಆ ಜಾಗಕ್ಕೆ ಇವರನ್ನ ನೇಮಕ ಮಾಡಲಾಗಿದೆ. ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ ಈ ಒಂದು ಟ್ರಾನ್ಸ್ಫರು. ಯಾಕೆ ದಿಢೀರ್ ಅಂತ ಅವರನ್ನ ಟ್ರಾನ್ಸ್ಫರ್ ಮಾಡಿದ್ರು ಅಂತೇಳಿ ಅದೊಂದು ಕಡೆ ವರ್ಗಾವಣೆ ಪ್ರತಿ ಏನಿದೆ ಅದರ ಆದೇಶದ ಪ್ರತಿಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಆ ಸಚಿವರ ಬಗ್ಗೆ ಈಗ ಒಂದಷ್ಟು ಊಹಾಪೋಹಗಳು ಕೂಡ ಸಹಜವಾಗಿ ಚರ್ಚೆ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ದಿಢೀರ್ ಅಂತ ಅವರನ್ನು ವರ್ಗಾವಣೆ ಮಾಡಿದ್ದಾರೆ ಅಂತೇಳಿ. ಅದು ಸಿಂಗಲ್ ಆರ್ಡರ್ ಮೂಲಕ ರಾಜ್ಯ ಸರ್ಕಾರ ಈಗ ಅವರನ್ನು ದಿಢೀರ್ ಅಂತ ಟ್ರಾನ್ಸ್ಫರ್ ಮಾಡಿದೆ. ಆ ಜಾಗಕ್ಕೆ ಶೇಖರ್ ಟೆಕ್ಕಣ್ಣವರೇನಿದ್ದಾರೆ ಅವರನ್ನು ಸರ್ಕಾರ ನೇಮಿಸಿದೆ. ಪ್ರಭಾವಿ ಸಚಿವರಕ್ಕೇನ ಒತ್ತಡಕ್ಕೇನಾದರೂ ಮಣಿದ್ರಾ ಇಲ್ಲಿ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ.